ಕುತ್ಕೊಳ್ಳಿ ಎಲ್ಲರೂ ದಯಮಾಡಿ ಕುತ್ಕೊಳ್ಳಿ. ನೋವಾಗುತ್ತೆ ನಮಗೆ, ಕೆಲಸ ಮಾಡಕಂದ್ರೆ ಕುಟುಂಬ ಬೀದಿಗೆ ಬಂದಿದೆ, ನೋವಾಗ್ತಾ ಇದೆ ನಮ್ಗೆ. ಕುತ್ಕೊಳ್ಳಿ ಎಲ್ಲರೂ ಶಾಂತಿಯಿಂದ ಕುತ್ಕೊಳ್ಳಿ. ಬೇಕು ಕೌನ್ಸಿಲಿಂಗ್ ಪ್ರಕ್ರಿಯೆ ದಯವಿಟ್ಟು ನನ್ನ ಆತ್ಮೀಯ ಎಲ್ಲ ಉಪನ್ಯಾಸಕ ಮಿತ್ರರೇ, ಯಾರು ರೋಡ್ ಮಧ್ಯದಲ್ಲಿದ್ದರೆ ಈ ಸ್ಟೇಜ್ ಹತ್ರ ಬರಬೇಕು. ದಯವಿಟ್ಟು ನನ್ನ ಆತ್ಮೀಯ ಎಲ್ಲ ಉಪನ್ಯಾಸಕ ಮಿತ್ರರೇ, ಈ ರೋಡ್ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬರಬೇಕು. ಈ ಕಡೆ ನೋಡಿ, ಎಲ್ಲ ಸಹೋದ್ಯೋಗಿಗಳು ಭಾರತದ ಸಂವಿಧಾನವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದ ಸಮಾನತೆ ಬೇಕು ನಮಗೆ. ಯಾರನ್ನ ಕೇಳಿ ಈಕೆ PHC 50% ರಿಸರ್ವೇಶನ್ ಕೊಟ್ಟು SC ST OBC ಸತ್ತಾರ ನಮ್ಮ ದೇಶದಾಗ. ಅವ್ರ ಅಪ್ರಾಸ್ತಿ ಆಯ್ತು. ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡೋಕೆ ಹೋದಾಗ ಅವ್ರ ಅಭ್ಯರ್ಥಿಗಳು ಎಡಿಟ್ ಕೊಡಕ ನಾವು ಕೊಡೋದಿಲ್ಲ, ನೀವು ಸರ್ವಿಸ್ ಎಲ್ಲ ತೆಗೆದುಹಾಕ್ತೀರಿ ಅಂತ ಹೇಳಿದ್ರು ಆಯುಕ್ತರು. DC ಮೇಡಮ್ ಒಂದು ರೀತಿ ಇದು ದಂಡನಾತ್ಮಕದ ನೀತಿ, ಇದು ಬ್ರಿಟಿಷ್ ಪಾಲಿಸಿ. ಈ ಒಂದು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಅವರೇ ಕಾಲ 6,000 ಕುಟುಂಬ ಬೀದಿಗೆ ಬಿಟ್ಟು ಮಾನವ ಭಾಗಕ್ಕೆ ಈ ಮನೋಜ್ ಮೇಡಮ್ ಮುಖ್ಯ ಕಾರಣ. ಒಂದು ಸಚಿವರ ಸುಧಾಕರ್ ಅವರು ಕೂಡ ಅವರು ತೆರೆಯ ಮನೆಯಲ್ಲಿ ಅತಿಥಿ ಉಪನ್ಯಾಸಕರ ಸಭಾಗೆಯನ್ನು ಕಟ್ಟುತ್ತಿದ್ದಾರೆ. ಯಾಕ PHC ಅಷ್ಟೇ ಇವು ಭಾರತ ದೇಶದಲ್ಲಿ ಹುಟ್ಟಿದ್ದಾರ, SC ST OBC ಅದರ ಕಡೆಗರಿಸಿಲ್ಲ. ಯಾಕೆ PHCಗೆ ಇವರು 50% ಟ್ಯಾಕ್ಸ್ ಹಟ್ಟಿ ಕೊಟ್ಟರು? ಇವ್ರ ಅಪ್ಪನ ಸರ್ಕಾರ ಸಂವಿಧಾನ ಇಲ್ಲ ನಮ್ಮಲ್ಲಿ. ಅವರಷ್ಟ ಹುಟ್ಟಾರ ಭಾರತೀಯರಿಗೆ. ನಾವು ಯಾವ ದೇಶದವರು? ನಾವು ಅಮೆರಿಕದಲ್ಲಿ ಹುಟ್ಟಿದವರ? ಅವ್ರ ಅಪ್ಪನ ಸರ್ಕಾರ ಇದು. ಸರ್ಕಾರ ದಯವಿಟ್ಟು ನನ್ನ ಆತ್ಮೀಯ ಎಲ್ಲ ಉಪನ್ಯಾಸಕ ಮಿತ್ರರೇ, ಈ ವೇದಿಕೆ ಯಾಕಿದೆ? ದಯವಿಟ್ಟು ನಿಂತಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಮಿತ್ರರು, ಸರ್ಕಾರ ದಯಮಾಡಿ ಎಲ್ಲರೂ ಈ ಕಡೆ ಬರಬೇಕು. ತೋಂಟದಾರ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಶ್ರೀಗಳು ಬಂದ ತಕ್ಷಣ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಶಾಂತಿ ಇದ್ದಂತ ಊಟ ಮಾಡಬೇಕು. ಒಂದ್ ಕಡೆ ತಟ್ಟಿ ಒಂದ್ ಕಡೆ ಹಾಕ್ಬೇಕಷ್ಟೇ, ಗಲೀಜು ಮಾಡಬೇಡಿ ಪ್ಲೀಸ್. ಓಕೆ, ದಯವಿಟ್ಟು ಆ ಕಡೆ ಈ ಕಡೆ ಎಲ್ಲರೂ ನಿಂತಿರಲ್ಲ, ಎಲ್ಲರೂ ಬಂದು ಕೂಡ್ರಿ. ಇದು ನಮ್ಮ ಹಕ್ಕಿಗಾಗಿ ಇರುವ ಹೋರಾಟ. ನೀವೆಲ್ಲ ಹಂಗ ರೋಡ್ನಾಗ ನಿಂತಿರೋದು ಅಲ್ಲಿದು. ಆಗ್ಲೇಬೇಕು. ಸೇವಾ ಬದ್ಧತೆ. ಅವೈಜ್ಞಾನಿಕ ಪ್ರಕ್ರಿಯೆಯನ್ನು ಆ ಕಡೆ ಈ ಕಡೆ ಎಲ್ಲ ನಿಂತವರೆಲ್ಲ ಬಂದು ಕೂತ್ಕೊಡ್ರಿ. ಇಲ್ಲಿ ಉನ್ನತ ಶಿಕ್ಷಣ ಸಚಿವರೇ, ಇಲ್ಲೆಲ್ಲ ನಮ್ಮನ್ನ ಬೀದಿಗೆ ತಳ್ಳಿದ್ದನ್ನ ನೀವು ನೋಡಕತ್ತೀವಿ. ನಾವೆಲ್ಲ ಬಂದಾಗ ನೀವು ಆಶ್ವಾಸನೆ ಕೊಟ್ಟಿದ್ರಿ. ನೀವ ನಿಯಮನವನ್ನ ಉಲ್ಲಂಘನೆ ಮಾಡಿ DC ಮೇಡಮ್ ಅವರೇ, ಕಮಿಷನರ್ ಮೇಡಮ್ ಅವರೇ ನೋಡಕತ್ತೀರಲ್ಲ ಬೀದಿಯಲ್ಲಿ ಗೋಳಾಟವನ್ನ. ನೀವೆಂತ ನಿಯಮ ಮಾಡೋರು? ನಮಗೆಲ್ಲ ನಿಯಮವನ್ನ ಹೇಳಿ ಕಳಿಸ್ತೀರಿ ನೀವು. ಇಲ್ಲೆಲ್ಲ ಏನು ವೇದನೆ ಪಡ್ಕೊಳಕತ್ತಾರ ನೀವು ನೋಡಕತ್ತೀರಿ ಅಂತ ಅನ್ಕೊಳಕತ್ತೀನಿ ನಾನು. ಯಾವ ನಿಯಮದ ಅನುಸಾರವಾಗಿ ನೀವು PHದವ್ರನ್ನ ಮೇಲ್ ತಗೊಂಡು ಬಂದು ಕೌನ್ಸಿಲಿಂಗ್ ಮಾಡಕತ್ತೀರಿ? ಅವೈಜ್ಞಾನಿಕ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ತಡೆಗಟ್ಟೆ ಹೋದ್ರಿ ಅಂತಂದ್ರೆ ಇದಕ್ಕಿಂತ ಉಗ್ರ ರೂಪದ ಹೋರಾಟ ನಡೆಯುತ್ತೆ. 10,000 ಕುಟುಂಬಗಳ ಬೀದಿಗೆ ಬಂದ ಜವಾಬ್ದಾರರು ಉನ್ನತ ಶಿಕ್ಷಣ ಸಚಿವರು ಮತ್ತು ಕಮಿಷನರ್ ಮೇಡಮ್ ಅವರ ನೀವೇ ನೇರವಾಗಿ ಹೊಣೆಗಾರರಾಗ್ತೀರಿ. ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾದ ನೀವೇ ಇವತ್ತು ನಮ್ಮನ್ನೆಲ್ಲ ಬೀದಿಗೆ ತಳ್ಳಿ ಅಷ್ಟು ಮಕ್ಕಳನ್ನು ಕೂಡ ನೀವು ಬೀದಿಗೆ ತಳ್ತಾ ಇದ್ದೀರಿ. ಇದು ನಮ್ಮೆಲ್ಲ ಅತಿಥಿ ಉಪನ್ಯಾಸಕರ ಹೋರಾಟ. ನಿಮ್ ಕಿವಿ ಕೇಳಕತ್ತದಂತ ಅನ್ಕೊಂಡಿದೀವಿ. ನಾವು ಇಷ್ಟಕ್ಕೆ ಹಿಂಸರಿಯಂಗಿಲ್ಲ. ಇದು ಒಂದು ನ್ಯಾಯ ನೀವು ಕೊಡುವವರೆಗೂ ಕೂಡ ನಾವು ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ. ನಿಯಮವನ್ನ ಉಲ್ಲಂಘನೆ ಮಾಡ್ತಕ್ಕಂತ ಈ ಅವೈಜ್ಞಾನಿಕ ಪ್ರಕ್ರಿಯೆಯನ್ನ ಇವತ್ತೇ ಈಗ ನೀವು ನಿಲ್ಲಿಸದೆ ಹೋದ್ರಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಹೋರಾಟ ನಡೆಯುತ್ತೆ. ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಬೇಕು.
ಬೇಕೇ ಬೇಕು. ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಉಪನ್ಯಾಸಕ ಮಿತ್ರರೇ, ಇವತ್ತೊಂದು ದಿನ ನಾವು ಊಟ ಮಾಡಿಲ್ಲ ಅಂದ್ರೆ ನಾವೇನು ಸಾಯುವುದಿಲ್ಲ. ದಯವಿಟ್ಟು ಉಪನ್ಯಾಸಕ ಮಿತ್ರರೇ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಪೂರ್ವದಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ಇದ್ರೆ ನಮಗೆ ಇವತ್ತು ನ್ಯಾಯ ಸಿಗುವುದು ಗ್ಯಾರಂಟಿ. ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ವಿ ವಾಂಟ್ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ವಿ ವಾಂಟ್ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ